ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವಾಗ ಮಾಡ್ತಾ ಇರೋ ಅಡುಗೆ ಉಪ್ಸಾಂಬಾರ್, ಹಸಿ ಬೀನ್ಸ್ ಕಾಳ್ದು ಉಪ್ಸಾಂಬಾರ್ ಪಲ್ಯ ಹಾಗೂ ಉಪ್ಸಾಂಬಾರ್ ಖಾರ. ಸೊ ಈಗ ಉಪ್ಸಾಂಬಾರ್ ಖಾರ ಜೊತೆಗೆ ಮಾಡ್ಕೋತಾ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿನ ಆ ಬೀನ್ಸ್ ಕಾಳು ಬೇಯಿಸೋ ಜೊತೆಗೇ ಕುಕ್ಕರಲ್ಲಿ ಹಾಕಿ 1-2 ವಿಷಲ್ಸ್ ಹಾಕ್ಸ್ಕೊಬೇಕಾಗತ್ತೆ. ಸೊ ಫಸ್ಟು ನಾವು ಉಪ್ಸಾಂಬಾರ್ ಖಾರ ಮಾಡ್ಕೊಳ್ಳೋಣ. ಸೊ ಅದು ಖಾರ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಈ ಬೇಯಿಸಿರೋ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ಮತ್ತು ಹಸಿ ಮೆಣಸು ಕಾಳು, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ಆಗ ಉಪ್ಪು ಸಾಂಬಾರು ಖಾರ ರೆಡಿ ಆಗುತ್ತೆ. ಈ ಥರ ಬರುತ್ತೆ. ಇದನ್ನು ನಾವು ಒಂದು 8 ಬಾಕ್ಸ್ಗೆ ಹಾಕಿ 4 to 5 ಡೇಸ್ ತನಕ ಸ್ಟೋರ್ ಮಾಡಿ ಇಡ್ಬೋದು. ನೆಕ್ಸ್ಟ್ ಟೈಮ್ ಉಪ್ಪು ಸಾಂಬಾರು ಮಾಡಬೇಕಾದ್ರೆ ಖಾರ ಮಾಡ್ಕೊಳ್ಳೋ ಏನೋ ಅವಶ್ಯಕತೆ ಇರೋಲ್ಲ. ಸೊ ನೆಕ್ಸ್ಟು ನಾವು ಪಲ್ಯ ಮಾಡೋಣ. ಪಲ್ಯ ಮಾಡೋದಕ್ಕೆ ರೆಗ್ಯುಲರಾಗಿ ಒಗ್ಗರಣೆ ಹಾಕೋಬೇಕಾಗುತ್ತೆ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಬೇಯಿಸಿರೋ ಬೀನ್ಸ್ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಈ ಬೇಯಿಸಿರೋ ಬೀನ್ಸ್ ಕಾಳ್ದು ರಸ ಇರುತ್ತಲ್ಲ, ಅದರಲ್ಲಿ ನಾವು ಸಾಂಬಾರು ಮಾಡ್ಕೋಬೇಕು. ಆ ಸಾಂಬಾರು ಮಾಡಬೇಕಾದ್ರೆ ಫಸ್ಟು ನಾವು ಬೇಯಿಸಿರೋ ಬೀನ್ಸ್ ಕಾಳು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಗಟ್ಟಿ ಆಗೋದಕ್ಕೋಸ್ಕರ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಎಗೈನ್ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ಬೆಂದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಹಾಕಿ ಇದನ್ನು ಫಸ್ಟು ಮೇಯ್ನಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರದ್ದು ಚೆನ್ನಾಗಿ ಬೆಂದ ಮೇಲೆ ಆ ಸ್ಟೋರ್ ಮಾಡಿರೋ ವಾಟರ್ನ ಹಾಕಿ ಮತ್ತೆ ಕುದಿಸ್ಬೇಕು. ಸೊ ಈಗ ಉಪ್ಪು ಸಾಂಬಾರು ರೆಡಿ ಆಗುತ್ತೆ. ಸೊ ಉಪ್ಪು ಸಾಂಬಾರು, ಪಲ್ಯ ಆ್ಯಂಡ್ ಖಾರ ರೆಡಿ ಆಯಿತು. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಸೊ ಮುದ್ದೆ, ಉಪ್ಪು ಸಾಂಬಾರು, ಬಸ್ತು ಮಾಡಿರುವಂಥ ಬೀನ್ಸ್ ಕಾಳು ಪಲ್ಯ ಹಾಗೂ ಉಪ್ಪು ಸಾಂಬಾರು ಖಾರ, ಇದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.